ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಎರಡು ಕ್ರಿಪ್ಟೋ ಅಪ್ಡೇಟ್ಸನ್ನು ತಿಳಿಸ್ತಾ ಇದ್ದೀನಿ. ಮೊದಲನೇದಾವಂತು ಅಂದರೆ ಮೀಮಿ ಎಫ್ ಐ. ಇದ್ರ ಬಗ್ಗೆ ವೀಡಿಯೋನ ಮಾಡಿ 3-4 ತಿಂಗಳಾಗಿದೆ. ಬಟ್ ಇವಾಗ ನ್ಯೂ ಯೂಸರ್ ಇದಕ್ಕೆ ಜಾಯ್ನ್ ಆಗ್ಬೋದು ಅಂದರೆ ಖಂಡಿತವಾಗ್ಲೂ ಜಾಯ್ನ್ ಆಗ್ಬೋದು. ಇನ್ನೂ ಕೂಡ ನಿಮಗೆ 40 ದಿವಸ ಟೈಮ್ ಇದೆ. ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಈ ಒಂದು ಟೋಕನ್ ಅಕ್ಟೋಬರ್ 9ಕ್ಕೆ ಲಿಸ್ಟಿಂಗನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಏರ್ ಡ್ರಾಪ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ಇರ್ಬೋದು ಮತ್ತು ಇನ್ನಿತರ ಅಪ್ಡೇಟ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಎರಡನೇ ಅಪ್ಡೇಟ್ ಬಂತು ಅಂದರೆ ಮೇಜರ್ ಆಫ್ ಟೆಲಿಗ್ರಾಮ್ ತುಂಬಾ ಚೆನ್ನಾಗಿರುವಂಥ ಒಂದು ಪ್ರಾಜೆಕ್ಟು. ಈ ಒಂದು ಪ್ರಾಜೆಕ್ಟ್ ಸೇಮ್ ಇನ್ನೂ ಕೂಡ ಜಾಯ್ನ್ ಆಗಿಲ್ಲ ಅಂದರೆ ಲಿಂಕನ್ನು ಕೊಟ್ಟಿರ್ತೀನಿ, ಪ್ರತಿಯೊಬ್ಬರು ಕೂಡ ಜಾಯ್ನ್ ಹಾಕ್ಕೊಳ್ಳಿ. ಈ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿ ಹತ್ತಿರ 1 ತಿಂಗಳಾಗಿದೆ. ಆಲ್ರೆಡಿ 964K ಫಾಲೋವರ್ಸ್ ಕೂಡ ಇದ್ದಾರೆ. ಈ ಒಂದು ಪ್ರಾಜೆಕ್ಟ್ ಅಫಿಷಿಯಲ್ ಆಗಿ ಬಿಂಗ್ ಎಕ್ಸ್ ಜೊತೆ ಪಾರ್ಟ್ನರ್ಶಿಪ್ಪನ್ನು ಮಾಡ್ಕೊಂಡಿದ್ದಾರೆ. ತುಂಬ ಎಕ್ಸ್ಚೇಂಜ್ ಇರ್ಬೋದು, ತುಂಬ ಬೇರೆ ಬೇರೆ ಪ್ರಾಜೆಕ್ಟ್ಗಳ ಜೊತೆ ಪಾರ್ಟ್ನರ್ಶಿಪ್ಪನ್ನು ಮಾಡ್ಕೊಂಡು ಹೋಗ್ತಾನೆ ಚೆನ್ನಾಗಿ ಕೂಡ ನಡೀತೈತೆ. ಇದ್ರ ಬಗ್ಗೆ ಕೆಲವೊಂದು ಅಪ್ಡೇಟ್ ಇದೆ, ಅದನ್ನು ಕೂಡ ಡಿಸ್ಕಸ್ ಮಾಡ್ತಾ ಇದ್ವಿ. ಮೊದಲನೇ ಅಪ್ಡೇಟ್ ಬಂತು ಅಂದರೆ ಮೇಜರ್ ಆಫ್ ಟೆಲಿಗ್ರಾಮ್. ಇಲ್ಲೇ ನೋಡ್ತಾ ಇರ್ಬೋದು, ಬಿಟ್ಗೆಟ್ ಎಕ್ಸ್ಚೇಂಜ್ ಇತ್ತು ಅಂದರೆ ಅದನ್ನು ಓಪನ್ ಮಾಡಿಬಿಟ್ಟು ಪ್ರೀ ಮಾರ್ಕೆಟನ್ನು ಓಪನ್ ಮಾಡ್ತು ಅಂದರೆ ಇದು ಕೂಡ ನಿಮಗೆ ತೋರಿಸ್ತಾ ಇರುತ್ತೆ. ಮೇಜರ್ ಪಾಯಿಂಟ್ 1 ಪಾಯಿಂಟ್ ಈಸ್ ಈಕ್ವಲ್ಸ್ ಟು $0.03 ನಡೀತೈತೆ. ಇವಾಗ ನನ್ನ ಹತ್ರ 1 ಲಕ್ಷ ಟೋಕನ್ ಐತೆ, 1.5 ಲಕ್ಷ ಟೋಕನ್ ಐತೆ, ಎಷ್ಟು ಟೋಕನ್ ಬರ್ಬೋದು ಅಂತ ಮಲ್ಟಿಪ್ಲೈ ಮಾಡೋಕ್ಕೆ ಹೋಗಬೇಡಿ. ಏನಕ್ಕಂದರೆ ಇಲ್ಲಿ ನಿಮಗೆ ಮೇಜರ್ ಪಾಯಿಂಟ್ ಏನಾಗೈತೆ ಲಿಸ್ಟಿಂಗನ್ನು ಮಾಡಿದರೆ ಅದು ಒಂದು ಅಜಂಪ್ಷನ್ ಇಟ್ಕೊಂಡಿದ್ದಾರೆ 10 ಬಿಲಿಯನ್ ಸಪ್ಲೈ ಇದೆ ಅಂದ್ಬಿಟ್ಟು. ಬಟ್ ಅಫಿಷಿಯಲ್ ಆಗಿ ಮೇಜರ್ ಪ್ರಾಜೆಕ್ಟ್ ಟೀಮಿಂದ ಏನು ಕೂಡ ಅನೌನ್ಸ್ಮೆಂಟ್ ಬಂದಿಲ್ಲ, ಅಂದರೆ ಅಫಿಷಿಯಲ್ ಆಗಿ ಕೊಟ್ಟಿಲ್ಲ. ಇವಾಗ 10 ಬಿಲಿಯನ್ ಇರೋದು 100 ಬಿಲಿಯನ್ ಆಯಿತು ಅಂದರೆ ಇಲ್ಲಿ ನಿಮಗೆ 0.03 ಇರೋದು 0.003 ಕೂಡ ಆಗ್ಬೋದು. ಸೊ ಆದ್ದರಿಂದ ನಿಮ್ಮ ಹತ್ರ ಇರೋಂಥ ಪಾಯಿಂಟ್ಸ್ ಇಷ್ಟೇ ಬರುತ್ತೆ, ಇಷ್ಟೇ ಆಗುತ್ತೆ ಅಂದ್ಬಿಟ್ಟು ಇವಾಗಲೇ ಹೆವಿಯಾಗಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕೆ ಹೋಗಬೇಡಿ. ಏನಕ್ಕೆ ಪ್ರತಿಯೊಬ್ಬನ ಒಂದು 70,000 80,000 1.5 ಲಕ್ಷ ಈ ರೀತಿ ಪಾಯಿಂಟ್ಸ್ ಇರುತ್ತಲ್ವ. ಸೊ ಅದರಿಂದ ಇದನ್ನೆಲ್ಲ ಏನಕ್ಕಪ್ಪ ಹೇಳ್ತಾ ಇದ್ದೀನಿ ಅಂದರೆ ಈ ಒಂದು ಪ್ರಾಜೆಕ್ಟ್, ಈ ಒಂದು ಟೋಕನ್ ಪ್ರೀ ಮಾರ್ಕೆಟಲ್ಲಿ ಬಂದಿದೆ ಅನ್ನೋ ಒಂದು ಪಾಯಿಂಟನ್ನು ಹೇಳೋದಕ್ಕೋಸ್ಕರ ಇಷ್ಟನ್ನೆಲ್ಲ ಹೇಳಿದೆ ಅಷ್ಟೇ. ಇದನ್ನು ಬಿಟ್ಟರೆ ಎಕ್ಸ್ಟ್ರಾ ಏನೂ ಇಲ್ಲ. ಅದಾದಮೇಲೆ ಇದರಲ್ಲಿ ಈಗ ಈ ಒಂದು ಪ್ರಾಜೆಕ್ಟ್ ಬಗ್ಗೆ ಹೇಳಿದೆ. ಅದಾದಮೇಲೆ ಸ್ವಲ್ಪ ದಿನ ನಾನು ಬಿಟ್ಟಿದ್ದೆ. ಏನಕ್ಕೆ ಟೆಲಿಗ್ರಾಮಲ್ಲಿ ಇವಾಗ ಬೆಜ್ಜನ್ ಪ್ರಾಜೆಕ್ಟ್ಗಳು ಬರ್ತಾ ಇದೆ, ಇದಕ್ಕಿಂತ ಚೆನ್ನಾಗಿರುವಂಥ ಪ್ರಾಜೆಕ್ಟ್ಗಳು ಬರ್ತಾ ಇರೋದ್ರಿಂದ ಇದ್ರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋದು ಕಡಿಮೆ ಆಗಿಬಿಡ್ತು. ಅದಾದ ನಂತರ ರೀಸೆಂಟಾಗಿ ಬಂದಂಥ ಅಪ್ಡೇಟ್ಸ್ಗಳನ್ನ ನೋಡಿ ಈ ಒಂದು ಪ್ರಾಜೆಕ್ಟ್ ಮೇಲೆ ಮತ್ತೆ ಇವಾಗ ಆಸಕ್ತಿ ಬಂದಿದೆ. ಸೊ ಅದನ್ನು ಏನು ಮಾಡ್ತೀರಾ, ಇಲ್ಲಿ ಕೆಳಗಡೆ ಇರುವಂಥ ಅರ್ನ್ ಸೆಕ್ಷನ್ನ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಟಾಸ್ಕನ್ನು ಕೂಡ ಕಂಪ್ಲೀಟ್ ಮಾಡ್ಕೊತೀರಾ. ಎಷ್ಟು ಪಾಯಿಂಟ್ಸ್ ಐತೆ ಪ್ರತಿಯೊಂದನ್ನು ಕೂಡ ಕ್ಲೈಮ್ ಮಾಡ್ಕೊತೀರಾ. ಮ್ಯಾಕ್ಸಿಮಮ್ ಅಂದರೆ 90% ಟಾಸ್ಕ್ಗಳೇನೈತೆ ಪ್ರತಿಯೊಂದು ಕೂಡ ಫ್ರೀ ಇದೆ. ಉಳಿದಿರುವಂಥ 10% ಸ್ವಲ್ಪ ಪೇಮೆಂಟನ್ನು ಮಾಡಬೇಕು. ಪೇಮೆಂಟ್ ಮಾಡೋದಕ್ಕೆ ಸದ್ಯಕ್ಕೆ ಮಾಡೋಕ್ಕೆ ಹೋಗಬೇಡಿ, ಸ್ಟಾಪ್ ಮಾಡಿ. ನಾನೇನಾದರೂ ತುಂಬಾ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಈ ಒಂದು ಪ್ರಾಜೆಕ್ಟ್ಗಳಿರುವಂತಹ ಟಾಸ್ಕ್ಗಳನ್ನ ಮಾಡ್ಬೋದು ಅಂದರೆ ಅಪ್ಡೇಟನ್ನು ಮಾಡ್ತೀನಿ. ಸದ್ಯಕ್ಕೆ ಫ್ರೀ ಆಗಿರೋಂಥ ಟಾಸ್ಕ್ಗಳು ಲೈಕ್ ಟೆಲಿಗ್ರಾಮಲ್ಲಿ ಫಾಲೋ ಮಾಡೋದಿರ್ಬೋದು, ಟ್ವಿಟರಲ್ಲಿ ಫಾಲೋ ಮಾಡೋದಿರ್ಬೋದು, ಈ ರೀತಿಯ ಟಾಸ್ಕ್ಗಳೇನೈತೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಸ್ಕ್ರಾಲ್ ಡೌನನ್ನು ಮಾಡ್ಕೊಂಬಂತಂದ್ರೆ ಕೆಳಗಡೆ ನಿಮಗೆ ಕನೆಕ್ಟ್ ವ್ಯಾಲೆಟ್ ಅಂತ ಆಪ್ಷನ್ ಕಾಣಿಸ್ತಾ ಇರುತ್ತೆ. ನಾನು ಕ್ಲಿಕ್ ಮಾಡ್ತೀರಾ, ಕನೆಕ್ಟನ್ನು ಕ್ಲಿಕ್ ಮಾಡ್ಕೊತೀರಾ, ನಿಮ್ಮ ಒಂದು ಟೋನ್ ಕೀಪರ್ನ ಸೆಲೆಕ್ಟ್ ಮಾಡ್ಕೊತೀರಾ, ವ್ಯಾಲೆಟನ್ನು ಕನೆಕ್ಟ್ ಮಾಡ್ಕೊತೀರಾ. ಕನೆಕ್ಟ್ ಮಾಡ್ಕೊಂಡು ಏನು ಮಾಡ್ತೀರಾ, ಮತ್ತೆ ಅದು ಆಪ್ಷನ್ ಬಂದುಬಿಟ್ಟು ಚೆಕ್ ಕನೆಕ್ಷನ್ನ ಕ್ಲಿಕ್ ಮಾಡ್ಕೊಂತಂದರೆ ಆ ಒಂದು ಟಾಸ್ಕ್ ಕೂಡ ಡನ್ ಆಗ್ತದೆ. 2500 ಮೇಜರ್ ಕೂಡ ಆ್ಯಡ್ ಆಗ್ತದೆ. ಪಕ್ಕದಲ್ಲಿ ನಿಮಗೆ ರಿವಾರ್ಡ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಪ್ರತಿ 8 ಅವರ್ಸ್ಗೊಂದ್ಸರಿ ಇಲ್ಲಿ ಬಂದುಬಿಟ್ಟು ಇಲ್ಲಿರೋಂಥ ಟಾಸ್ಕ್ನ ಕೂಡ ಕಂಪ್ಲೀಟ್ ಮಾಡ್ಕೊಬೋದು. ಫಸ್ಟ್ ಕೆಳಗಡೆ ಸ್ಪಿನ್ ಆಯ್ತಲ್ಲ, ಅದನ್ನು ಕ್ಲಿಕ್ ಮಾಡಿ 500, 1000, 2000, 3000, 10,000 ಈ ರೀತಿ ನಿಮಗೆ ಮೇಜರ್ ಕೂಡ ಸಿಗುತ್ತೆ. ಅದರ ಮೇಲ್ಗಡೆ ಹೋಲ್ಡ್ ಟು ಅರ್ನ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಇಟ್ಕೊಂತು ಅಂದರೆ ಜಸ್ಟ್ ಹೋಲ್ಡ್ ಮಾಡಿ ಹಾಗೆ ಇಟ್ಕೊಂತು ಅಂದರೆ 1 ನಿಮಿಷ ಹಾಗೆ ಇಟ್ಕೊಬೇಕು. ಸೊ 1 ನಿಮಿಷಕ್ಕೆ ಟೋಟಲಾಗಿ ನಿಮಗೆ 915, 912, 913 ಈ ರೀತಿ ಮೇಜರ್ ಕೂಡ ಸಿಗ್ತಾ ಹೋಗ್ತದೆ. ಆ್ಯಂಡ್ ಇದ್ರ ಕಡೆಯಿಂದ ಇನ್ನೂ ಒಂದು ಅಪ್ಡೇಟ್ ಬಂದಿದೆ. ಏನಕ್ಕೆ ನಾನು ಇದ್ರ ಬಗ್ಗೆ ವೀಡಿಯೋನ ಮಾಡಿ ನನಗೆ ರೆಫರ್ ಅಮೌಂಟ್ ಒಂದು ರೇಂಜಿಗೆ ಸಫಲವಾಗಿ ಸಿಕ್ಕಿತ್ತು. ಬಟ್ ಅದಾದ ನಂತರ ಇವಾಗ ಚೆಕ್ ಮಾಡಿದ್ರೆ ತುಂಬಾ ಕಟ್ ಆಗಿದೆ. ರೀಸನ್ ಬಂತು ಅಂದರೆ ನೀವೇನಾದರೂ ಈ ಒಂದು ಅಪ್ಲಿಕೇಶನಲ್ಲಿ 10 ದಿನಕ್ಕಿಂತ ಹೆಚ್ಚಿಗೆ ಇನಾಕ್ಟಿವ್ ಆಗಿತ್ತು ಅಂದರೆ 1 ದಿನಕ್ಕೆ ನಿಮ್ಮ ಹತ್ರ ಇರುವಂಥ ಬ್ಯಾಲೆನ್ಸಲ್ಲಿ 5% ಕಟ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಯಾರು ಕೂಡ 10 ಡೇಸ್ ಮೇಲೆ ಇನಾಕ್ಟಿವ್ ಆಗಿ ಹೋಗಬೇಡಿ. ಸೊ ಆವಾಗವಾಗ ಬಂದು ಚೆಕ್ಕನ್ನು ಮಾಡ್ತಾರೆ, ಆವಾಗವಾಗ ಬಂದು ಎಲ್ಲಿರುವಂಥ ಟಾಸ್ಕನ್ನು ಕಂಪ್ಲೀಟ್ ಮಾಡ್ತಾರೆ. ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯನೋ ಅಷ್ಟು ಕಂಪ್ಲೀಟ್ ಮಾಡಿ, ಎಷ್ಟು ಸಾಧ್ಯನೋ ಅಷ್ಟು ಪಾಯಿಂಟ್ಸನ್ನು ಅರ್ನಿಂಗ್ ಮಾಡ್ಕೊಳ್ಳಿ, ಮಿಸ್ ಮಾಡ್ಕೊಬೇಡಿ. ಈ ಒಂದು ಟೋಕನ್ ಯಾವಾಗ ಲಿಸ್ಟಿಂಗ್ ಆಗುತ್ತೆ, ಏನೇನು ಕಥೆಗಳು ಮಾಡಬೇಕು ಅದೆಲ್ಲ ಇನ್ನೂ ಕೂಡ ಅಪ್ಡೇಟ್ ಬಂದಿಲ್ಲ. ಆ ಒಂದು ಅಪ್ಡೇಟ್ ಏನಾದ್ರು ನನಗೆ ಗೊತ್ತಾಗ್ತು ಅಂದರೆ ಖಂಡಿತ ನನಗೆ ತಿಳಿಸ್ಕೊಡ್ತಾರೆ. ಎರಡನೇ ಅಪ್ಡೇಟ್ ಬಂತು ಅಂದರೆ ಮೀಮಿ ಎಫ್.ಐ. ಎಲ್ಲ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿರೋಂಥ ಒಂದು ಪ್ರಾಜೆಕ್ಟು. ಲಿಸ್ಟಿಂಗ್ ಕೂಡ ಆಲ್ರೆಡಿ ಕನ್ಫರ್ಮ್ ಆಗಿದೆ. ಯಾವಾಗ, ಅಕ್ಟೋಬರ್ 9ಕ್ಕೆ. ಅದ್ರ ಜೊತೆ ಕೆಲವೊಂದು ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ. ಎಲ್ಲ ನೋಡ್ತಾ ಇರ್ಬೋದು, ಎ ಪಬ್ಲಿಕ್ ಏರ್ ಡ್ರಾಪ್ ಚೆಕ್ಕರ್ ವಿಲ್ ಬಿ ಅವೈಲಬಲ್ ಇನ್ ಅಡ್ವಾನ್ಸ್ ಆಫ್ TGE. ಸೊ TGE ಯಾವತ್ತಾಗುತ್ತೆ, ಅಕ್ಟೋಬರ್ 9. ಅಕ್ಟೋಬರ್ 9ಕ್ಕೆ ಮುಂಚೆ ನಿಮಗೆ ಏರ್ ಡ್ರಾಪ್ ಚೆಕ್ಕರ್ ಅಂದ್ಬಿಟ್ಟು ಒಂದು ಆಪ್ಷನ್ನ ತೊಗೊಂಬಂತೆ. ಅದನ್ನು ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಚೆಕ್ಕನ್ನು ಮಾಡ್ತು ಅಂದರೆ ನೀವು ಎಷ್ಟು ಟೋಕನ್ ನಿಮಗೆ ಅಲೋಕೇಟ್ ಆಗಿದೆ, ಎಷ್ಟು ಪಾಯಿಂಟ್ ಎಷ್ಟು ಟೋಕನಾಗಿ ಕನ್ವರ್ಟ್ ಆಗಿದೆ, ಅಥವಾ ನಿಮ್ಮ ಹತ್ರ ಇರುವಂಥ ಲೆವೆಲ್ ಏನಾದರೂ ಕನ್ವರ್ಟ್ ಆಗಿದೆ, ಇದನ್ನೆಲ್ಲ ಕೂಡ ಚೆಕ್ ಮಾಡ್ಕೊಬೋದು. ಸೊ ಅಕ್ಟೋಬರ್ 9ಗೆ ಟೈಮ್ ಇದೆ. ಪ್ರತಿಯೊಬ್ಬರು ಕೂಡ ಎಷ್ಟು ಸಾಧ್ಯನೋ ಅಷ್ಟು ಅರ್ನಿಂಗನ್ನು ಮಾಡ್ಕೊಳ್ಳಿ. ಹಾಗೆ ಕೆಲವೊಂದು ಅಪ್ಡೇಟ್ ಬರ್ತಾ ಇತ್ತು. ಸೊ ಏನಪ್ಪ ಅಪ್ಡೇಟ್ ಅಂದರೆ ಓಕೆ, ಒಂದು ನಿಮಿಷ. ಓಕೆ, ಸೊ ಇವಾಗ ಒಂದು ಅಪ್ಡೇಟ್ ಬಂದಿತ್ತು. ಏನಪ್ಪ ಅದು ಅಂದರೆ ನೀವೇನಾದರೂ ನಿಮ್ಮ ಒಂದು ಲೆವೆಲ್ ಏನಾದರೂ
ಲೆವೆಲ್ 10ಗಿಂತ ಕಡಿಮೆ ಇತ್ತು ಅಂದರೆ ನೀವು ಏರ್ ಡ್ರಾಪ್ಗೆ ಎಲಿಜಿಬಲ್ ಇಲ್ಲ ಅಂದ್ಬಿಟ್ಟು. ಸೊ ಲೆವೆಲ್ 10ಗಿಂತ ಮೇಲ್ಗಡೆ ಇದ್ದರೆ ಮಾತ್ರ ನೀವು ಈ ಒಂದು ಏರ್ ಡ್ರಾಪ್ಗೆ ಎಲಿಜಿಬಲ್ ಇದ್ದೀರಾ ಅಂದ್ಬಿಟ್ಟು. ಆ ಒಂದು ಫೋಟೋ ಆ್ಯಕ್ಚುಲಿ ಇಲ್ಲೇ ಇದೆ, ಒಂದು ನಿಮಿಷ. ಎಸ್, ಈ ಒಂದು ಪೋಸ್ಟ್ ಸಿಕ್ಕಾಬಟ್ಟೆ ವೈರಲ್ ಆಗ್ತಾಯಿತ್ತು ಮತ್ತು ಸಿಕ್ಕಾಬಟ್ಟೆ ಎಲ್ಲರಲ್ಲೂ ಕೂಡ ಒಂದು ಬೇಜಾರನ್ನ ತಗೊಂಡ್ಬಿಟ್ಟಿತ್ತು. ಏನಕ್ಕೆ ಎಲ್ಲರೂ ಕೂಡ ಇವಾಗ ಲೆವೆಲ್ 10 ಇರೋದಿಲ್ಲ. ರೀಸೆಂಟಾಗಿ ಕೂಡ ಸ್ಟಾರ್ಟ್ ಮಾಡಿರ್ತಾರೆ. ಒಂದು 4 ಲೆವೆಲ್ ಇರುತ್ತೆ, 5 ಲೆವೆಲ್ ಇರುತ್ತೆ. ಒಂದು ಲೆವೆಲ್ನ ಅಪ್ಗ್ರೇಡ್ ಮಾಡಬೇಕಂದ್ರೆ ತುಂಬಾ ಕಷ್ಟಪಡ್ತಾ ಇರ್ತೀರ. ಸೊ ಅದರಿಂದ ಈ ಒಂದು ಪೋಸ್ಟ್ ತುಂಬ ಜನರಿಗೆ ಬೇಜಾರನ್ನು ತಂದಿತ್ತು. ಅದಾದ ನಂತರ ತುಂಬ ಜನ ಕೇಳಿದರು ಈ ಒಂದು ಪೋಸ್ಟ್ ರಿಯಲ್ ಫೇಕ್ ಅಂದ್ಬಿಟ್ಟು. ಅಫಿಷಿಯಲಾಗಿ ಅವ್ರು ಹೇಳಿದ್ದಾರೆ ಈ ಒಂದು ಪೋಸ್ಟ್ ಫೇಕು ಅಂದ್ಬಿಟ್ಟು. ಬಟ್ ನನಗೆ ಇದು ಫೇಕ್ ರಿಯಲ್ ಅಂದ್ಬಿಟ್ಟು ಇನ್ನೂ ಕೂಡ ಡೌಟ್ ಹೊಡಿತೈತೆ. ಏನಕ್ಕೆ MemeFI ಅವರು ಕೆಲವೊಂದು ಪೋಸ್ಟ್ಗಳನ್ನ ಡಿಲೀಟ್ ಮಾಡಿದ್ದಾರೆ. ಅಲ್ಲೇ ನೀವು ಚೆಕ್ ಮಾಡ್ಬೋದು ಅವರ ಅಫಿಷಿಯಲ್ ಟ್ವಿಟರ್ ಚಾನಲಲ್ಲಿ. ಮೇ ಬಿ ಈ ಒಂದು ಕ್ರೈಟೀರಿಯಾನ ತೊಗೊಂಬಂತು ಅಂದರೆ ಮುಂದೆ ಪ್ರಾಬ್ಲಮ್ ಆಗಬಾರ್ದು. ಸೊ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಅಟ್ಲೀಸ್ಟ್ ಲೆವೆಲ್ 10 ರೀಚ್ ಆಗಿ. ಲೆವೆಲ್ 10 ಮಾಡೋದು ತುಂಬಾ ಈಸಿ ಐತೆ ಗುರು. ಪ್ರತಿದಿನ ಕೂಡ ನಿಮಗೆ 3 ಅವರ್ಸ್ 4 ಅವರ್ಸ್ಗೆ ಒಂದ್ಸರಿ ಬಂದು ಕ್ಲೈಮ್ ಮಾಡ್ಕೊತಾ ಇರ್ತೀರಲ್ಲ, ಅದು 3 ಆಗ್ತದೆ. ಅದ್ರ ಥರ ಅಲ್ಲೇ ನಿಮಗೆ 1 ಮಿಲಿಯನ್ ಟೋಕನ್ ಸಿಗುತ್ತೆ ಈಸಿಯಾಗಿ. ಅದನ್ನು ಬಿಟ್ಟರೆ ಇಲ್ಲಿ ಕೆಳಗಡೆ ನಿಮಗೆ ಅರ್ನ್ ಸೆಕ್ಷನ್ ಕ್ಲಿಕ್ ಮಾಡ್ತು ಅಂದರೆ ಇಲ್ಲಿ ಬೇಜಾನ್ ಟಾಸ್ಕ್ಗಳೈತೆ. ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡೋದ್ರಿಂದ 5 ಲ್ಯಾಕ್ 10 ಲ್ಯಾಕ್ 1 ಮಿಲಿಯನ್ ಟೋಕನ್ಸ್. ಅದ್ರ ಪಕ್ಕದಲ್ಲಿ ನಿಮಗೆ ಬೂಸ್ಟರ್ ಸಿಂಬಲ್ ಕೂಡ ಕಾಣಿಸ್ತೈತೆ, ಥರ ಪವರ್ ಅಪ್ ಸಿಂಬಲ್ ಕೂಡ ಕಾಣಿಸ್ತೈತೆ. ಅದು 10-5 ಈ ರೀತಿ ಟೋಕನ್ಸ್ ಕೂಡ ಸಿಗ್ತಾ ಇರುತ್ತೆ. ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಸ್ಪಿನ್ನನ್ನು ಮಾಡ್ಬೋದು. ಸ್ಪಿನ್ನನ್ನು ಮಾಡೋದ್ರಿಂದ ನಮಗೆ ಬೇಗ ನಿಮ್ಮ ಒಂದು ಲೆವೆಲ್ ಅಪ್ ಕೂಡ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಹತ್ರ 406 ಸ್ಪಿನ್ ಇದೆ. ಏನು ಮಾಡ್ತೀನಿ, ಇವಾಗ ನಾನು ಸ್ಪಿನ್ನನ್ನು ಮಾಡ್ತೀನಿ. ಸ್ಪಿನ್ ಮಾಡಬೇಕಾದ್ರೆ ಮೊದಲೇನಿತ್ತು ಅಂದರೆ ಒಂದೊಂದೇ ಸ್ಪಿನ್ ಮಾಡಬೇಕಿತ್ತು. ಬಟ್ ಇವಾಗ ಒಂದೇ ಸರಿ 100 ಸ್ಪಿನ್, 50 ಸ್ಪಿನ್, 150, 1000 ಸ್ಪಿನ್ನನ್ನು ಫಟ್ ಅಂತ ಒಂದೇ ಸೆಕೆಂಡಲ್ಲಿ ಮಾಡ್ಬೋದು. ಹೇಗೆ ಮಾಡೋದು, ಇಲ್ಲಿ ಸ್ಪಿನ್ 8 ಅಂತ ಐತಲ್ಲ, ಅದನ್ನು ಕ್ಲಿಕ್ ಮಾಡಿ ಅದು 2 ಆಗ್ತದೆ, ಮತ್ತೆ ಕ್ಲಿಕ್ ಮಾಡಿ 50 ಆಗುತ್ತೆ, ಮತ್ತೆ ಕ್ಲಿಕ್ ಮಾಡಿ 150 ಆಗುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಸೆಟ್ ಮಾಡಿಕೊಂಡು ಸ್ಪಿನ್ನನ್ನು ಮಾಡಿ. ಸ್ಪಿನ್ ಮಾಡೋದ್ರಿಂದ ನಮಗೆ ಏನೇನು ಪವರ್ ಅಪ್ ಐತೆ, ಏನೇನು ರಿವಾರ್ಡ್ ಐತೆ ಪ್ರತಿಯೊಂದು ಕೂಡ ಸಿಗುತ್ತೆ. ಇವಾಗ ನೋಡ್ತಾ ಇರ್ಬೋದು, ಟೋಟಲಾಗಿ ನಾನು 400 ಸ್ಪಿನ್ನನ್ನು ಮಾಡಿದೆ. 400 ಸ್ಪಿನ್ ಮಾಡಿದ್ಮೇಲೆ ಮೇಲುಗಡೆ ನಾನು ಸ್ಪಿನ್ ಮಾಡೋಕ್ಕಿಂತ ಮುಂಚೆ ಇದ್ದಂತಹ ಬ್ಯಾಲೆನ್ಸು 1.176 ಮಿಲಿಯನ್. ಸ್ಪಿನ್ ಮಾಡಿದ್ಮೇಲೆ ಇರೋ ಅಂಥದ್ದೆಷ್ಟು 1.187 ಬಿಲಿಯನ್. ಅದು ಬಿಲಿಯನ್, ಇದು ಬಿಲಿಯನ್. ಓಕೆ, ಟೋಟಲಾಗಿ ನನಗೆ ಎಷ್ಟು ಬಂತು, ಹತ್ತತ್ರ 11 ಬಿಲಿಯನ್ ಟೋಕನ್ಸ್ ನನಗೆ 11 ಮಿಲಿಯನ್ ಟೋಕನ್ಸ್ ನನಗೆ ಬಂತು. ಬಟ್ ಒಂದು ನಾನು ಅಬ್ಸರ್ವ್ ಮಾಡ್ಬೋದು, ನಾನು ಸ್ಪಿನ್ ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ಮಾನ್ಸ್ಟರ್ ಏನಿತ್ತು ಅದು 9.2 ಮಿಲಿಯನಲ್ಲಿ ಸ್ಟಾಪ್ ಆಗಿತ್ತು. ಇವಾಗ ನನಗೆ 11 ಮಿಲಿಯನ್ ಬಂದಿರೋದ್ರಿಂದ 11 ಮಿಲಿಯನ್ ಕಟ್ ಆಗಿರಬೇಕು. ಬಟ್ ಎಷ್ಟು ಕಟ್ ಆಗಿದೆ, ಜಸ್ಟ್ 4 ಮಿಲಿಯನ್ ಅಷ್ಟೇ ಕಟ್ ಆಗಿರೋದು. ಇಟ್ ಮೀನ್ಸ್ ನೀವು ಏನು ಸ್ಪಿನ್ ಮಾಡ್ತೀರಾ ಅದು ಡೈರೆಕ್ಟಾಗಿ ನಿಮ್ಮ ಒಂದು ಮಾನ್ಸ್ಟರ್ಗೆ ಎಫೆಕ್ಟ್ ಆಗೋದಿಲ್ಲ. ನಿಮಗೆ 2 ರೀತಿಯಲ್ಲಿ ಕೊಡ್ತಾರೆ. ಒಂದು ಡೈರೆಕ್ಟ್ ಟೋಕನ್ಸನ್ನು ಕೊಡ್ತಾರೆ, ಇನ್ನೊಂದು ಮಾನ್ಸ್ಟರ್ಗೆ ಹೊಡೆತನ ಕೊಡ್ತಾರೆ. ಮಾನ್ಸ್ಟರ್ಗೆ ಹೊಡೆತ ಕೊಟ್ಟರೆ ಮಾತ್ರ ಇಲ್ಲಿರುವಂಥ ಮಾನ್ಸ್ಟರ್ಲಿ ಬ್ಯಾಲೆನ್ಸ್ ಏನಿದೆ ಅದು ಕೂಡ ಕಟ್ ಆಗುತ್ತೆ. ಸೊ ಟೋಟಲಾಗಿ ಇದನ್ನೆಲ್ಲ ಏನಕ್ಕೆ ಕೇಳಿದೆ ಅಂದರೆ, ಈ ಒಂದು ಸ್ಪಿನ್ನನ್ನು ತುಂಬ ಜನ ಮಿಸ್ ಮಾಡ್ಕೊತಾ ಇದ್ದಾರೆ. ಏನು ಗುರು ಸ್ಪಿನ್ ಎಲ್ಲ ಮಾಡಬೇಕು ಅಂದ್ಬಿಟ್ಟು. ಮತ್ತು ಮೊದಲು ಬಂತು ಅಂದರೆ ಒಂದೊಂದೇ ಸ್ಪಿನ್ ಮಾಡಬೇಕಿತ್ತಲ್ಲ, ಸೊ ಒಂದೊಂದೇ ಸ್ಪಿನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬಿಟ್ಬಿಟ್ಟಿರ್ತಾರೆ. ಸೊ ಇವಾಗೆಲ್ಲ ಅಪ್ಡೇಟ್ ಎಲ್ಲ ತೊಗೊಂಬಂದಿದ್ದರಿಂದ ಈ ಒಂದು ಸ್ಪಿನ್ಗಳನ್ನ ಯೂಸ್ ಮಾಡ್ಕೊಳ್ಳಿ. ಅವಾಗ ನಿಮಗೆ ಮಾನ್ಸ್ಟರ್ ಕೂಡ ಬೇಗ ಆಗುತ್ತೆ, ಹಾಗೆ ಅಲ್ಲಿರೋಂಥ ಬ್ಯಾಲೆನ್ಸ್ ಕೂಡ ನಿಮಗೆ ಬೇಗ ಅಪ್ಗ್ರೇಡ್ ಆಗುತ್ತೆ. ಪ್ರತಿದಿನ ಕೂಡ 50 ಸ್ಪಿನ್ನನ್ನು ಫ್ರೀಯಾಗಿ ಕೊಡ್ತಾರೆ. ಅದು ಟಾಸ್ಕೆಲ್ಲ ಮಾಡ್ಕೊಂಡಿರ್ತೀರ. ಇನ್ನೂ ಕೂಡ ನಿಮಗೆ 40 ದಿವಸ ಟೈಮ್ ಇದೆ. 40 ದಿವಸ ಅಂದರೆ ಎಷ್ಟಾಗ್ತದೆ, 500, 1000, 2000 ಸ್ಪಿನ್ ಸಿಗುತ್ತೆ. ಸೊ 2000 ಸ್ಪಿನ್ಗೆ ಆರಾಮ್ಸೆ ಲೆವೆಲ್ ಅಪ್ಪನ್ನು ಮಾಡ್ಕೊಬೋದು. ಸೊ ಮಿನಿಮಮ್ ಅಟ್ಲೀಸ್ಟ್ ಪ್ರತಿಯೊಬ್ಬರು ಕೂಡ ಲೆವೆಲ್ 10 ರೀಚ್ ಆಗಿ ಮಿಸ್ ಮಾಡ್ಕೊಬೇಡಿ. ಇದನ್ನು ಬಿಟ್ಟರೆ MemeFI ಕಡೆಯಿಂದ ಬೇರೆ ಏನೂ ಅಪ್ಡೇಟ್ ಇಲ್ಲ. ಅದು ಏರ್ ಡ್ರಾಪ್ ಚೆಕ್ಕರೆಲ್ಲ ನಿಮಗೆ ತೊಗೊಂಬರ್ತದೆ, ಅದೆಲ್ಲ ನಿಮ್ಮ ಫ್ಯೂಚರ್ ಅಪ್ಡೇಟನ್ನು ಮಾಡ್ತೀನಿ. ಇವಾಗ ತಲೆ ಕೆಡಿಸ್ಕೊಬೇಡಿ. ಸದ್ಯಕ್ಕೆ ಏನು ಮಾಡಿ ಅಂದರೆ ಜಾಯ್ನ್ ಆಗಿಬಿಟ್ಟು ಎಷ್ಟು ಸಾಧ್ಯನೋ ಅಷ್ಟು ಪಾಯಿಂಟ್ಸನ್ನು ಅರ್ನಿಂಗ್ ಮಾಡ್ಕೊಳ್ಳಿ, ಮಿಸ್ ಮಾಡ್ಕೊಬೇಡಿ. ಸೊ ಈ ಒಂದು ವೀಡಿಯೋದಲ್ಲಿ ಇಷ್ಟೇ ಅಪ್ಡೇಟು. ಮುಂದಿನ ವಿಡಿಯೋದಲ್ಲಿ ಸಿಗಬೇಡ ಬೇರೆ ಯಾವುದಾದ್ರು ಅಪ್ಡೇಟ್ ಅಥವಾ ಹೊಸ ಅಪ್ಲಿಕೇಶನ್ ಜೊತೆ ಬರ್ತೀನಿ. ಅಲ್ಲಿವರೆಗೆ ಬೈ ಬೈ ಗೈಸ್, ಲವ್ ಯು ಆಲ್, ಟೇಕ್ ಕೇರ್.